ಮೈಸೂರಿನ ಅರಮನೆ ಸನಿಹದಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಸಾವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಮೂಲಕ ಸಾವಿನ ಸಂಖ್ಯೆ 2ಕ್ಕೆ ಏರಿಕೆಯಾಗಿದೆ. ತೀವ್ರವಾಗಿ ಗಾಯಗೊಂಡಿದ್ದಂತಹ ಮಂಜುಳಾ ಅವರು ಐಸಿಯುನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ರು. ಕೆಆರ್ ಆಸ್ಪತ್ರೆಗೆ ಮಂಜುಳಾ ಅವರನ್ನು ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಿಸದೆ ಈಗ ಮೃತಪಟ್ಟಿದ್ದಾರೆ ಮಂಜುಳಾ ಅನ್ನೋದು ಗೊತ್ತಾಗ್ತಾ ಇದೆ. ಮೈಸೂರು ಪ್ಯಾಲೇಸ್ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮೂಲಕ ಸಾವಿನ ಸಂಖ್ಯೆ 2ಕ್ಕೆ ಏರಿಕೆಯಾಗಿದೆ. ಒಟ್ಟು 5 ಜನರಿಗೆ ಗಾಯವಾಗಿತ್ತು. ಅದರಲ್ಲಿ ಮಂಜುಳಾ ಕೂಡ ಒಬ್ಬರು. ಮಂಜುಳಾ ಅವರ ಸಹೋದರ ಕೂಡ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದರು. ಐಸಿಯುನಲ್ಲಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ, ವೈದ್ಯರು ತುಂಬ ಕ್ರಿಟಿಕಲ್ ಇದೆ ಅಂತ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ರು. ಈಗ ಅನ್ಫಾರ್ಚುನೇಟ್ಲಿ ಮಂಜುಳಾ ಕೂಡ ಉಸಿರನ್ನು ಚೆಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಬಂಧಿಕರ ಮನೆಗೆ ಅಂಥೇಳಿ ಮಂಜುಳಾ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಪೆಟ್ಟಾಗಿತ್ತು, ತೀವ್ರತರವಾಗಿ ಗಾಯವಾಗಿತ್ತು. ತತ್ಕ್ಷಣಕ್ಕೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಐಸಿಯುನಲ್ಲಿ ಟ್ರೀಟ್ಮೆಂಟನ್ನು ಕೂಡ ಕೊಡಿಸಲಾಗಿತ್ತು. ಈಗ ಚಿಕಿತ್ಸೆ ಫಲಿಸದೆ ಮಂಜುಳಾ ಕೊನೆ ಉಸಿರೆಳೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಮೈಸೂರು ಬ್ಲಾಸ್ಟ್ಗೆ ಮೃತಪಟ್ಟವರ ಸಂಖ್ಯೆ 2ಕ್ಕೆ ಏರಿಕೆಯಾಗಿದೆ. ನಿನ್ನೆ ಸಲೀಂ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದ. ತದನಂತರ 5 ಜನರು ಗಾಯಗೊಂಡಿದ್ದರು. 5 ಜನರನ್ನು ಕೂಡ ಆಸ್ಪತ್ರೆಗೆ ಕೆಆರ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಬೆಳಗ್ಗೆ ಅಷ್ಟೇ HC ಮಹದೇವಪ್ಪ ಅವರು ಕೂಡ ಬಂದು ಮಂಜುಳಾ ಅವರ ಆರೋಗ್ಯವನ್ನು ವಿಚಾರಿಸ್ಕೊಂಡು ಹೋಗಿದ್ರು. ಈಗ ಚಿಕಿತ್ಸೆ ಫಲಿಸದೆ ಮಂಜುಳಾ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಂಜುಳಾ ಅವರ ಕೈಯು ಮತ್ತು ಹೊಟ್ಟೆ ಭಾಗಕ್ಕೆ ಗಂಭೀರವಾಗಿ ಗಾಯವಾಗಿತ್ತು ಅಂಥೇಳಿ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ KP ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಅನ್ಫಾರ್ಚುನೇಟ್ಲಿ ಮಂಜುಳಾ ಕೂಡ ಸಾವನ್ನಪ್ಪಿದ್ದಾರೆ. ಈ ಮೂಲಕ ಮೃತಪಟ್ಟವರ ಸಂಖ್ಯೆ 2ಕ್ಕೆ ಏರಿಕೆ ಆಗಿದೆ. ಏನು ಹೇಳ್ತಾ ಇದ್ದಾರೆ ಕುಟುಂಬಸ್ಥರು, ವೈದ್ಯರ ಬಗ್ಗೆ ಏನು ಡೀಟೇಲ್ಸ್ ಕೊಡ್ತಿದ್ದಾರೆ ವಿಚಾರಕ್ಕೆ ಅಂತ? ಪ್ರೇಮ್, ನಿನ್ನೆಯಿಂದಲೂ ಕೂಡ ಮಂಜುಳಾ ಅವರ ಸ್ಥಿತಿ ಗಂಭೀರವಾಗಿ ಇತ್ತು. ಯಾಕೆಂದ್ರೆ ಸ್ಫೋಟದ ಸ್ಥಳದಲ್ಲಿ ಅಂದ್ರೆ ಕೆಲವೇ ಒಂದು 5-10 ಹೆಜ್ಜೆ ದೂರದಲ್ಲಿ ಅಷ್ಟೇ ಮಂಜುಳಾ ಅವರು ನಿಂತಿದ್ದು. ಹಾಗಾಗಿನೇ ನಿಮಗೆ ಬಹುತೇಕ ಅವರು ಇವತ್ತು ಲಕ್ಷಣಗಳು ಕಾಣ್ತಾ ಇರಲ್ಲ. ಆದ್ರೂ ಕೂಡ ವೈದ್ಯರುಗಳು ಉಳಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು. ಅಂತಿಮವಾಗಿ ಈಗ ಕೆಲವೇ ಕ್ಷಣಗಳ ಹಿಂದೆ ಮಂಜುಳಾ ಮೃತಪಟ್ಟಿರುವಂತದ್ದನ್ನು ಅಧಿಕೃತವಾಗಿ ವೈದ್ಯರು ಘೋಷಣೆ ಮಾಡಿದ್ದಾರೆ. ಮತ್ತೊಬ್ಬರ ಸ್ಥಿತಿ, ಲಕ್ಷ್ಮಿ ಅವರ ಸ್ಥಿತಿಯು ಕೂಡ ಗಂಭೀರವಾಗಿದೆ. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.